ನನ್ನ ಹೆಂಡತಿ ಬಂದಾಗ ಇದೇ ತರ ಸಿಚುಯೇಷನ್ ಇರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಂತ ಇದ್ದೀನಿ. ದೇವ್ರು ಕರ್ಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಹೋಗದೆ ಇರಕ್ಕಾಗಲ್ಲ. ಇದೊಂಚೂರು ಕರಿ ಗೊಂಬೆ, ಇದೊಂಚೂರು ಬಿಳಿ ಗೊಂಬೆ. ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು ನೀವು. ನೋಡಿ ಎಷ್ಟು ಕ್ಯೂಟ್ ಆಗಿ ಅಳ್ತಾ ಇದ್ದೀವಿ. ಏನಂಗಾರೆ ಎಲ್ಲ ಸೇರಿ ಒಂದು 200 ಚಪಾತಿ ಹೊತ್ಬಿಡ್ತೀರಾ? ಒಬ್ರು PM ಒಬ್ರು CM. ಇವ್ರು ಯಾರು ಅಂತ ಗೆಸ್ ಮಾಡಿ ನೋಡೋಣ. ಓಕೆ, ಈಗ ಹೆಂಗಸರ ಸಾಮ್ರಾಜ್ಯ ಇದೆ, ಎಲ್ಲ ಅಜೀಬ್ ಮಾಡೋದು ಕಾಮನ್. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ, ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಗೈಸ್, ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರಿ ನಮ್ಮ ರಿಲೇಷನ್ ಅವ್ರ ಮನೆಗೆ ಹಬ್ಬಕ್ಕೆ ಅಂತ ಹೋಗಿದ್ದು. ಆ್ಯಂಡ್ ಅದಾದಮೇಲೆ ಅಲ್ಲೇ ಅವ್ರ ಮನೆ ಹೋಮ್ ಟೂರ್ ಮಾಡಿದ್ದು. ಆ್ಯಂಡ್ ಬರ್ತಾ ಹಂಗೆ ದೇವಸ್ಥಾನದಲ್ಲಿ ರಂಗದ ಹತ್ರ ವೀರಗಾಸೆ ಅವರೆಲ್ಲ ಬಂದಿರಲ್ಲ, ಸೊ ಅವ್ರನ್ನೆಲ್ಲ ನೋಡ್ಕೊಂಡ್ಬಂದು. ಆ್ಯಂಡ್ ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ನಾಳೆ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ. ಸೊ ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಕಾರಣ ನಮ್ಮ ಮನೆಗೆ ಯಾರೋ ಹೊಸ ಎಂಟ್ರಿ ಬಂದಿದ್ದಾರೆ. ಯಾರಿರ್ಬೋದು ಇವರು? ಹಾಯ್ ಹಾಯ್ ಮಾಡು ಪಣ್ಣಿಗೊಬ್ಬರು ಜೊತೆಯಾಗಿ ಸಿಕ್ಕವ್ರು ಗೈಸ್. ಹಾಯ್ ಮಾಡು ಬಾ ಪಣ್ಣಿ, ಹಾಯ್ ಮಾಡು. ಪಾಪನ ತೋರಿಸ್ತೀನಿ, ಹಾಯ್ ಮಾಡು. ಹಾಯ್, ನೀನು ಹಾಯ್ ಮಾಡು ಮನೆ. ಹಾಯ್ ಹಾಯ್ ಮಾಡಿ ಹಿಂಗೆ. ಪಾಪ ಹೆಂಗೆ ನೋಡ್ತೀನಿ ನೋಡಿ. ಸೊ ನಮ್ಮ ಮನೆಗೆ ಹೊಸೊಬ್ರು ಬಂದಿದ್ದಾರೆ. ಯಾರು ಗೊತ್ತಾ? ಇಷ್ಟು ದಿನ ಬರೀ ಇಬ್ಬರು ನೋಡ್ತಿದ್ರಿ ಮನೇಲಿ. ಆ ಕಡೆ ತಿರುಗಿ ನೀವು ರಿವೀಲ್ ಮಾಡಬೇಡಿ. ಇಷ್ಟು ದಿನ ಇಬ್ಬರು ಇದ್ರು ಮನೇಲಿ. ಎತ್ಕೊಡ್ತೀನಿ ಅಮ್ಮ. ಇವತ್ತು 3 ಜನ ಇದ್ದಾರೆ. ಯಾರ್ಯಾರು ಇರ್ಬೋದು ಗೆಸ್ ಮಾಡಿ ಗೈಸ್. ಇವ್ರು ಯಾರು? ಇವ್ರು ನಮ್ಮ ಅತ್ತಿಗೆ. ಇವ್ರು ಯಾರು? ಇವ್ರು ನಮ್ಮಮ್ಮ. ಇವ್ರು ಯಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಅತ್ತಿಗೆ ಕೈಲೇ ಕೇಳಿಸ್ತೀನಿ ಯಾರಂತ. ಯಾರದ್ಗೆ ಹೊಸ ಮೆಂಬರ್ ಮನೆಗೆ ಬಂದವ್ರೆ. ತಿರುಗಿ ಈ ಕಡೆಗೆ ಇವಾಗ ಗೈಸ್, ಇವ್ರು ನಮ್ಮ ಅತ್ತಿಗೆಯವ್ರ ಅಕ್ಕ. ನಮ್ಮ ಅತ್ತಿಗೆಯವರ ದೊಡ್ಡಮ್ಮವರ ಮಗಳು. ನಮ್ಮ ಅತ್ತಿಗೆಯವ್ರು ದೊಡ್ಡಮ್ಮವ್ರ ಅಕ್ಕ ಆಗ್ತಾರ. ಹೆಂಗಾಗ್ತಾರೆ ಅಕ್ಕ? ಹೆಂಗಾಗ್ತಾರೆ ಇವ್ರಿಗೆ ಅಕ್ಕ. ಸೊ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದಲ್ಲ ಗೈಸ್, ಅದಕ್ಕೆ ಮಂತ್ರಾಲಯಕ್ಕೆ ಹೋಗೋಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾರೆ. ಏನು ಮಾಡ್ತಾವ್ರು ಗೊತ್ತಾ? ಚಪಾತಿ ಮಾಡ್ತಾವ್ರೆ. ಚಪಾತಿ ಆ್ಯಂಡ್ ಚಪಾತಿಗೆ ಏನೋ ಮಾಡಿದ್ರು. ಚಟ್ನಿ ಪುಡಿ ಎಲ್ಲೈತದ? ಹಾಂ, ಚಪಾತಿ ಫುಲ್ ನೋಡಿ ಇಲ್ಲಿ ಚಟ್ನಿ ಪುಡಿ ಹಾಕಿಟ್ಕೊಂಬಿಟ್ಟವ್ರು ಗೈಸ್. ಚಟ್ನಿ ಪುಡಿ ಎಲ್ಲ ಕವರ್ಗೆ ಹಾಕೊಂಡು ರೆಡಿ ಮಾಡ್ಕೊಂಡವ್ರೆ. ಯಾಕೆ ಅಂತಂದರೆ ಟ್ರೈನಲ್ಲಿ ಹೋಯ್ತಾ ತಿನ್ನೋಕ್ಕೆ. ಅವ್ರು ನೋಡಿ ಅಲ್ಲಿ ಒತ್ತಿ ಕೊಡ್ತಾವ್ರೆ. ಇವರು ಬೇಯಿಸಿ ಹಾಕ್ತಾವ್ರೆ. ಎಷ್ಟು ಬೇಯಿಸಿದ್ರು ಈಗಾಗಲೇ? ಬೇಯಿಸಿರೋ ಫಸ್ಟ್ ಚಪಾತಿಲಿ ಪಾಪ ಇಬ್ರಿಗೂ ಕೊಟ್ಬಿಟ್ಟವ್ರೆ. ಮೇಯ್ನ್ ಮೆಂಬರ್ಸ್ ಅಲ್ಲ ಇವರು. ಒಬ್ರು PM ಒಬ್ರು CM. ಇವರು CM, ಇವರು PM. ಇಬ್ರಿಗೂ ಫಸ್ಟೇ ಕೊಟ್ಬಿಟ್ಟವ್ರೆ. ಕೆಳಿಕ್ ಹಾಕ್ಬಿಡ್ದು ಮನೆ, ಕೆಳಿಕ್ ಹಾಕ್ಬಿಡ. ಪಾಪ ತಿಂತಲ್ವಾ, ಕೆಳಿಕ್ ಹಾಕ್ಬಿಡ್ದು. ಮಡಿಕೋತೀನಿ. ಕೆಳಿಕ್ ಹಾಕಿ ಹಿಂಗೆ ಹಾಕಿದಿ. ಚಾಪೆ ಮೇಲೆ ಕೂರ್ಸಿದ್ರು ಹಿಂಗೆ ಕೆಳಿಕ್ ಹಾಕಿದ್ಯಲ್ಲ. ನೋಡಿ ಗೈಸ್, ಇವರು ಊಟ ಮಾಡಲಿ ಅಂತ ಕೊಟ್ಟು ನೋಡು ಪಣಿ ಹೊಡೆದಾಕ್ಬಿಡ್ತೀನಿ ನಿನಗೆ. ನೋಡಿ ಗೈಸ್ ಹೆಂಗೆ ಮಾಡ್ತಾನೆ ನೋಡಿ. ನಾನು ತಟ್ಟೆಳಿಗೆ ಹಾಕ್ತೇನೆ, ಇಲ್ಲಿ ಎತ್ತಿ ಕೆಳಿಗೆ ಹಾಕ್ತಾವಳೆ. ಸೊ ಮನೆಗೆ ನಮ್ಮ ಅತ್ತಿಗೆಯವ್ರ ಅಕ್ಕ ಅವರೆಲ್ಲ ಬಂದಿದ್ರು. ಅವ್ರೂ ಬರ್ತಾವ್ರೆ ಮಂತ್ರಾಲಯಕ್ಕೆ ಅಂತ. ಸೊ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತಲ್ಲ, ಸೊ ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಅಲ್ಲಿ ಹೊರಗಡೆ ಫುಡ್ ಅವ್ರಿಗೆ ಅಷ್ಟು ಅಡ್ಜಸ್ಟ್ ಆಗಲ್ಲ ಗೈಸ್. ಅದಕ್ಕೆ ಮನೆಯಿಂದನೇ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಚಪಾತಿ ಅಂದರೆ ಒಂದಿನ 2 ದಿನ ಇಟ್ಕೋಬೋದಲ್ವಾ, ಗೊತ್ತಿಲ್ಲ ಬೇಸಿಗೆಗಾಲದಲ್ಲಿ ಉಳಿತದೆ ಇಲ್ವೋ ಅಂತ. ಅನ್ನ ಅಂದರೆ ಯೂಶ್ವಲಿ ಅಳ್ಸೋಗುತ್ತೆ. ಸೊ ಅದಕ್ಕೆ ಚಪಾತಿ ಮಾಡ್ಕೊತಾವ್ರೆ. ಇವ್ರು ನಮ್ಮ ಮನೆಯವರೆಲ್ಲ ಚಪಾತಿ ಮಾಡ್ಕೊತಾರೆ. ಬೇರೆ ಮನೆಯವ್ರು ಏನು ಮಾಡ್ತಾರೆ ನೋಡಿ. ನಮ್ಮಲ್ಲಿ ಆ್ಯಕ್ಚುಲಿ ಒಂದು 15 ಜನ ಹೋಗ್ತಿದ್ದೀವಲ್ವಾ. ಸೊ ನಮ್ಮ ರಿಲೇಷನ್ ಮನೆ 3-4 ಮನೆ ಇದೆ. ನೀವು ಚಪಾತಿ ಮಾಡ್ತಾಯಿದ್ರಿ. ಪಂಚೆ ಗೈಸ್, ರಾಘವೇಂದ್ರ ಸ್ವಾಮಿ ನೋಡಕ್ಕೆ ಪಂಚೆ ಹಾಕೊಂಡು ಹೋಗ್ಬೇಕಾ? ಓಕೆ, ಪಂಚೆ ಹಾಕಂತೀನಿ, ಏನು ಪ್ರಾಬ್ಲಮ್ ಇಲ್ಲ ನನಗೆ. ಗಾಳಿ ಹವ ಚೆನ್ನಾಗಿ ಆಡ್ತದೆ. ಗಾಳಿ ಹವ ಚೆನ್ನಾಗಿ ಆಡ್ತದೆ. ಓಕೆ, ಅದೊಂದು ಹಾಕೊಂಡ್ಬಿಡ್ರಿ. ಆಯ್ತು. ಇವಾಗ ನೀವೆಲ್ಲ ಚಪಾತಿ ಮಾಡ್ಕೊತಿದ್ದೀರ. ಅಜ್ಜಿಯವ್ರ ಮನೆ ಏನು ಮಾಡ್ತಿದ್ರು? ಚಪಾತಿನಿಯಾ? ಏನಂಗಾರೆ ಎಲ್ಲ ಸೇರಿ ಒಂದು 200 ಚಪಾತಿ ಹೊತ್ಬಿಡ್ತೀರಾ? ಮತ್ತೆ ಇನ್ನೆಷ್ಟು ಹೊತ್ತೀರಿ? ಆಯ್ತು, ಇನ್ನೆಷ್ಟು ಹೊತ್ತೀರಿ ಹಂಗಿದ್ರೆ? ಒಂದು 20-30 ಅಷ್ಟೇ. 20-30 ಅಷ್ಟು ಹೊತ್ತಿಗೆ ಹೆಂಗಾರೆ ನೀವೊಂದು 10 ಹೊತ್ತೀರಿ, ಅವ್ರ ಮನೆ ಒಂದು 10, ಅವ್ರ ಮನೆ ಒಂದು 10. ನಮ್ಮ ಮನೇಲೆ 30. ಓ ಗೈಸ್, ಇಲ್ಲಿ ನೋಡಿ ಎಷ್ಟು ಅಪ್ಪ ಕಾಯಿಸಿಟ್ಟವ್ರೆ ಅಂತ. ಕಾಯಿಸಿಟ್ಟವ್ರೆ ಅಂದ್ಬಿಟ್ಟೆ. ಅದನ್ನೆಲ್ಲ ಹಿಂಗೆ ಸಣ್ಣ ಉಂಡೆ ಮಾಡಿಕೊಂಡು ಇವ್ರು ಹಿಂಗೆ ಒತ್ತಿ ಅಲ್ಲಿಗೆ ಹಾಕಿ, ಅವ್ರು ಅಲ್ಲಿಂದ ಇಲ್ಲಿಗೆ ಹಾಕಿ, ಇಲ್ಲೇ ಕೂತಾರ ಕಣಂತೆ. ಡೋರ್ ಹಾಕ್ಬಿಟ್ಟು ಬರ್ತೀನಿ. ಅವ್ರೆಲ್ಲೂ ಹೋಗಲ್ಲ ಕಣಂತೆ. ನಾನು ಸೆಕ್ಯೂರಿಟಿ ಗಾರ್ಡ್ಗಿನೇ ಹೆಚ್ಚಾಗಿ ಕಾಯ್ತಾ ಇದ್ದೀನಿ ಗೈಸ್. ಇವ್ರನ್ನ ಹೆಂಗೆ ಎತ್ಕೊಂಡಿದ್ದೆ ಗೊತ್ತಾ? ಇಬ್ರು ಒಂದೊಂದು ಕೈಲಿ ಎತ್ಕೊಂಡು ಕೂರಿಸ್ಕೊಂಡಿದ್ದೆ. ಅವ್ರನ್ನ ಎತ್ಕೊಂಡ್ಬಿಟ್ರೆ ಸಾಕು ಗೈಸ್. ನಾನೇನು ಜಿಮ್ಮೇ ಮಾಡಬೇಕಾಗಿಲ್ಲ. 2 ಶೋಲ್ಡರ್ ಹಿಂಗೆ ಇಟ್ಕೊಂಡ್ಬಿಟ್ರೆ ಹಿಂಗೆ ಎತ್ಕೊಂಡಿದ್ದೆ. ಇಬ್ರು ಈ ಕಡೆ ಒಬ್ಳು ಕೂರಿಸ್ಕೊಂಡು.
ಇವಳು ನಮ್ಮ ಪೊರ್ಣಿ ನೋಡಿ ಎಲ್ಲ ಕಿತ್ತಿ ಹಾಕ್ತಾಳು. ಪಾಪ ಈ ಪಾಪ ತಿಂತಾಯ್ತು. ಅವಳು ಎಷ್ಟು ಚೆನ್ನಾಗಿ ತಿಂತಾಳೆ. ನಿಧಾನಕ್ಕೆ ತಿನ್ಬೇಕು ತಾನೆ. ನೀನು ಯಾಕೆ ಹಿಂಗೆ ಚೆಲ್ಲಿದ್ಯಾ ನೋಡು, ಕೈಲಿ ಇಟ್ಕೊಂಡು ಹೆಂಗೆ ತಿಂತಾ ಇರ್ತದು ಪಾಪ. ನೀನು ಹಂಗೆ ಇಟ್ಕೊಂಡು ತಿನ್ಬೇಕು ತಾನೆ. ಹಾಂ ಹಾಕೋ ಎಲ್ಲ ತಟ್ಟೊಳಿಗೆ ಹಾಕೋ. ಮಕ್ಕಳು ಹಂಗೆ ಗೈಸ್ ಚೆಲ್ಕೊಂಡು ತಿಂತಾರೆ. ಸುಮ್ಮನೆ ಅವಳಿಗೆ ಭಯ ಪಡಿಸ್ತಾರೆ ಅಷ್ಟೇ. ಸರಿ, ಅಜ್ಜಿಯವ್ರ ಮನೇಲಿ ಚಪಾತಿ, ಇದು ಕವಿತಕ್ಕವ್ರ ಮನೇಲಿ ರೊಟ್ಟಿ, ಮಸಾಲ ರೊಟ್ಟಿ. ಗೈಸ್ ನಮ್ಮಮ್ಮ ಈಗ ಉಂಡೆ ಮಾಡೋ ಪ್ರೊಸೀಜರ್ಗೆ ಜಾಯ್ನ್ ಆಗವ್ರೆ. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ಹೆಂಗನ್ಸುತ್ತೆ ಗೊತ್ತಾ ಗೈಸ್? ಅಂದರೆ ನಮ್ಮ ಮನೇಲಿ ಮೂರು ಜನ ಹೆಂಗಸರು ನೋಡ್ತಾ ಇದ್ರೆ ಹೆಂಗನ್ಸುತ್ತೆ ಗೊತ್ತಾ? ಹೆಂಗನ್ಸುತ್ತೆ ನಿಮಗೆ? ಏನನ್ಸುತ್ತೆ ಅದಕ್ಕೆ ನಿಮಗೆ? ನನ್ನ ಹೆಂಡತಿ ಬಂದಾಗ ಇದೇ ಥರ ಸಿಚುವೇಶನ್ ಇರುತ್ತೆ ಅನ್ನೋದೊಂದು ಇಮ್ಯಾಜಿನ್ ಮಾಡ್ಕೊಂತ ಇದ್ದೀನಿ. ಅವಾಗ ನಮ್ಮಮ್ಮಂಗೆ ಫುಲ್ ರೆಸ್ಟ್ ಗೈಸ್ ಅವಾಗ ಅಲ್ಲಮ್ಮ? ಫುಲ್ ರೆಸ್ಟ್ ಅಲ್ಲಮ್ಮ? ನೋಡಲ್ಲ 100% ಕನ್ಫರ್ಮೇಷನ್ ಇಲ್ಲ ಗೈಸ್. ಅಂದರೆ ಈಗ ನಡೀತಾ ಇರೋ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇರೋ ಸ್ಟೋರಿಗಳು ನೋಡ್ಬಿಟ್ಟು ಎಲ್ಲರೂ ಬೆಚ್ಬಿಟ್ಟವ್ರೆ. ಸೊ ಹಂಗಾಗಿ ಅವ್ರು ಹೇಳ್ತವ್ರೆ ಅಷ್ಟೇ. ಮೇಡಮರೇ ನೀವು ಅಲ್ಲಿ ಕುತ್ಕೊಂಡು ತಿನ್ನಿ ಮೇಡಮರೇ, ಬನ್ನಿ ಮೇಡಮರೇ ನೀವು ನೋಡಿ ಕರ್ದಿತ್ತು. ಇವ್ರಿಗೊಂದು ಬಟ್ಟೆ ಕೊಡಿ, ಗೊಣ್ಣೆ ಬರ್ತದೆ, ಗೊಣ್ಣೆ ತೆಗಿತೀನಿ ಪಾಪ ಅವಳಿಗೆ. ಇಲ್ಲ ಐತೆ, ಇದನ್ನೇ ತಗೊಳ್ಳ, ನೆಗಡಿ ಆಗ್ಬಿಟ್ಟೈತೆ ಅನ್ಸುತ್ತೆ ಪಾಪ. ಬಾಯ್ಲಿ ಗೊಣ್ಣೆ ತೆಗಿತೀನಿ ಬಾಯ್ಲಿ. ಬಾ ಕುಚ್ಚು, ಬಾಯ್ಲಿ ಇಲ್ಲಿ ಕುಚ್ಚು. ಅಲ್ಲಿ ಬೇಡ ಅದು ಬೇಡ, ಬಾಯ್ಲಿ ಕುಚ್ಚು, ಅಲ್ಲಿ ಕುಚ್ಚು ಬಾ, ಕುಚ್ಚು ಇಲ್ಲಿ ಕುಚ್ಚು, ಇಲ್ಲಿ ಕುತ್ಕೊಳ್ಳೋ ಬಾ, ಕುಚ್ಚು ಇಲ್ಲಿ. ಕುಚ್ಚು ಕರಿತೀನಿ, ಅಮ್ಮ ಬರ್ತದೆ, ಕುಚ್ಚು. ಅಮ್ಮ ಬೇಕು ಅಮ್ಮ. ಸೊ ಇವರೆಲ್ಲ ಸದ್ಯಕ್ಕೆ ಗೈಸ್ ಇವಾಗ ಚಪಾತಿ ಹರ್ಕಂತವ್ರೆ. ಚಪಾತಿ, ಚಟ್ನಿ ಪುಡಿ, ಮೊಸರು ತಗೋಬೇಕು ನಂಗೆ ಚಟ್ನಿ ಪುಡಿ ಜೊತೆಗೆ. ಅಮ್ಮ ಮೊಸರು, ಹಾಂ ಮೊಸರು ತಗೋಬೇಕು. ಸೊ ಅದನ್ನ ಯಾಕವಾ ಇಲ್ಲೇ ಅಲ್ವಾ? ತಿನ್ನು. ಸೊ ಗೈಸ್ ಇವ್ರು ಇವಾಗ ಸದ್ಯಕ್ಕೆ ಚಪಾತಿ ಎಲ್ಲ ಒತ್ಕೊಂಡು ರೆಡಿ ಮಾಡ್ಕೊಂತವ್ರೆ. ಅದಾದ್ಮೇಲೆ ಇನ್ನೂ ಲಗೇಜಿನ ಪ್ಯಾಕ್ ಮಾಡಿದೆ ಗೈಸ್. ಅವ್ರು ಯಾರು ಲಗೇಜ್ ಪ್ಯಾಕ್ ಮಾಡಬೇಕು. ನನ್ನ ಕೂದಲೆಲ್ಲ ಹಿಂಗಾಗ್ಬಿಟ್ಟಿದೆ, ಯಾಕೆ ಗೊತ್ತಾ? ಇವಾಗ ಜಸ್ಟ್ ಸ್ಟ್ರೀಮಿಂಗ್ ಮುಗಿಸ್ಕೊಂಡು ಬಂದೆ. ಸೊ ಹಂಗಾಗಿ ಕೂದಲೆಲ್ಲ ಹಿಂಗಾಗ್ಬಿಟ್ಟೈತೆ. ಅವ್ರ ಜೊತೆನೇ ನನ್ನ ಲಗೇಜನ್ನು ಪ್ಯಾಕ್ ಮಾಡಬೇಕು. ಹತ್ತತ್ರ ಎಷ್ಟು ಅವರು ಒಂದು 3-4 ಜೊತೆ ತಗೊಂತಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಅಮ್ಮ ಎಷ್ಟು ಜೊತೆ ತಗೊಂತೀವಿ ಬಟ್ಟೆಗಳು? 2 ಜೊತೆ ಅಷ್ಟೇನಾ? ಅಂದರೆ ಈ ಕಡೆಯಿಂದ ಹೋಗುವಾಗ ಒಂದು ಅಂದರೆ ಓಕೆ ಗೈಸ್. ಓಕೆ, ಈಗ ಹೆಂಗಸರ ಸಾಮ್ರಾಜ್ಯ ಇದೆ, ಎಲ್ಲ ಅಜೀಬ್ ಮಾಡೋದು ಕಾಮನ್ನು. ಓಕೆ ಹಾಂ ಹೇಳ್ರಿ. ಆಯ್ತು ಹಾಂ ಆಯ್ತು ಓಕೆ ನನ್ನ ಅಜೀಬ್ ಮಾಡಿ ಸಾಕು ನಕ್ಕಿದ್ದು. ಸರಿ, ನೈಟ್ ಡ್ರೆಸ್ಸು, ನಾರ್ಮಲ್ ಡ್ರೆಸ್ಸು. ಓಕೆ, ನನಗೆ ಎಷ್ಟೊತ್ತೆ ಬಟ್ಟೆ ಹಂಗಿದೆ? ಬರೀ ಪಂಚೆ ಶರ್ಟ್ ನೋಡಿ ಗೈಸ್, ಎಂತ ಇದು? ಹಾಂ ಪಂಚೆ ಶರ್ಟ್. ಹಾಂ ಪಂಚೆ ಶರ್ಟು ತಗೋ, ದರ್ಶನ ಮಾಡ್ಕೊಂಡ್ಬಂದ್ಬಿಟ್ಟು ನಮ್ಮಮ್ಮ ವಿಂಡೋ ಅಂತ ಅದೇ ವಿಂಡೋ ಥರ ಫುಲ್ ಶೋ ಓಪನ್ ಶೋ ಅಂತನಾ? ಆಮೇಲೆ ಸೊ ಇವಾಗ ಗೈಸ್ ಅವರೆಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾರಲ್ಲ, ಬಟ್ಟೆ ಪ್ಯಾಕ್ ಮಾಡುವಾಗ ತೋರಿಸ್ತೀನಿ ನಿಮಗೆ ಏನೇನು ಪ್ಯಾಕ್ ಮಾಡ್ಕೊತಾವ್ರೆ ಅಂತ. ಯಾಕವಾ ಅಳಿಸ್ಬಾರ್ದು ಮನೆ, ಯಾಕೆ ಅಳಿಸ್ತಾ ಇದೀಯೇ? ಅಯ್ಯೋ ಆಯ್ತು ಸುಮ್ಮನೆ ಗೈಸ್, ನೋಡಿ ಎಷ್ಟು ಕ್ಯೂಟಾಗಿ ಅಳ್ತಾ ಇದೀವಿ. ಆಯ್ತು ಸುಮ್ಮನೆ, ಅಳ್ಬೇಡ ಖುಷ್. ನಾನಿಲ್ಲೇ ಇಲ್ವಾ? ಅಳ್ಬೇಡ ಗೈಸ್, ಪಾಪು ಅಳ್ತೈತೀರಿ, ಅವ್ರನ್ನಂತೂ ಸಮಾಧಾನ. ಆಯ್ತು ಬಾ ಬವ್ವ ಆಯ್ತು ಬಾ ಆಯ್ತು. ಯಾಕೆ ಅಳ್ತೀಯ? ಇಲ್ಲೇ ಇಲ್ವಾ? ಆಯ್ತು ಗೈಸ್, ಹೆಂಗೆ ಸಮಾಧಾನ ಮಾಡೋದು? ನಂಗೆ ಸಮಾಧಾನ ಮಾಡೋಕ್ಕೂ ಬರಲ್ಲ. ಆಯ್ತು, ನೋಡಿ ಅಲ್ಲಿ ಗೊಂಬೆ ಅಲ್ಲಿ ಎಲ್ಲ ನೋಡ್ತಾವ್ರೆ. ನೀನು ಅಳ್ಬಿಡ್ದಂಗೆ, ನೀನು ಹತ್ರ ಚೆನ್ನಾಗಿ ಕಾಣಿಕಿಲ್ಲ. ಎಲ್ಲ ನೋಡ್ತಾವ್ರೆ, ಎಲ್ಲ ನೋಡುವಾಗ ನೀನು ಹತ್ರ ಚೆನ್ನಾಗಿ ಕಂಡು. ಏನು ನೋಡಿದಿ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ಬೇಕಾನೆ ನೀನು? ಅಕ್ಕ ಬರ್ಲು ತಕೊಂಡು ಕಸ ಗುಡಿಸ್ತಾವಳೆ. ಆಯ್ತು, ಅಳ್ಬಾರ್ದು ಸುಮ್ಮನೆ. ನೋಡಿ ಚಪಾತಿ ಹೆಂಗ್ ಮಾಡ್ತಾವ್ರೆ. ನೋಡಿ ಚಪಾತಿ ಎಲ್ಲ ಹೆಂಗ್ ಮಾಡ್ತಾವ್ರೆ ಇಲ್ಲಿ. ಚಪಾತಿ ಆಯ್ತು ಸುಮ್ಕಿರು, ನೀನೇನು ಬರೀ ಒಂದೇ ಸೇರನ್ ಕೂಗ್ತೀಯಾ? ಆಯ್ತು ಸುಮ್ಮನೆ ಗೈಸ್, ಕ್ರೇಜಿಯಾಗಿ ಅಳ್ತಾಳಲ್ಲ ಹೇಳು. ನಾನು ಕೂಗಿದ ತಕ್ಷಣ ವಾಯ್ಸ್ ನಿಲ್ಸ್ಬಿಟ್ಲು.
ಹೇಳಿದ್ದೆ. ಅದಕ್ಕೆ ಇಟ್ಕೊಳ್ಳಿ, ಇಬ್ರು ಎತ್ಕತೀನಿ ಒಂದು ಕೈಲಿ ಗೈಸ್. ಅವಾಗಲೇ ಎತ್ಕೊಂಡಿದ್ದಲ್ಲ, ಹಂಗೆ ಎತ್ಕೊಂಡು ತೋರಿಸ್ತೀನಿ. ಬವ್ವ ಇಲ್ಲಿ ಪರ್ಕೆ ಬಿಡು ಅಂಬಾ. ಬಾಹುಬಲಿ ಜಿಂಗ್ಲಿಗೆ ಜಿಂಗ್ ಗೈಸ್. ಇಲ್ಲಿ ನೋಡಿ, ಕರೆಕ್ಟಾಗಿ ಕಾಣಿಸ್ತಿದ್ಯಾ ನೋಡಿ, ಇಲ್ಲಿ ನೋಡಿ ಗೈಸ್. ನಿನ್ ಪಾಪ ಇದ್ದಿದ್ದ ನಂಗೆ ಕಿತ್ಕತಿಯಲ್ಲ ಪಂಡಿ. ಅವಳು ಕೈಲಿ ಹಿಡ್ಕೊಂಡ್ರೆ ಅವಳು ಕಿತ್ಕತ ಗೊತ್ತವಳೆ. ನೀವು ಆ ಕಡೆಗೆ ತಿರುಗಿಸ್ತಾ ಇದ್ದೀರಿ ಫೋನ ಗೈಸ್. ನಮ್ಮ ಅದಕ್ಕೆ ಚಪಾತಿ ಬೇಯಿಸ್ತಾ ಅಲ್ಲಿ ಹಿಡಿತಾವ್ರೆ ನೋಡಿ. 2 ಗೊಂಬೆಗಳು ಹೆಂಗವೆ. ಇದೊಂಚೂರು ಕರಿ ಗೊಂಬೆ, ಇದೊಂಚೂರು ಬಿಳಿ ಗೊಂಬೆ. ಇದು 4 ತಿಂಗಳು ದೊಡ್ಡದು, ಇದು 4 ತಿಂಗಳು ಚಿಕ್ಕದು. ಆಯ್ತು ಇಲ್ಲೇ ರೀ ನಾನು ಬ್ಲಾಗ್ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸೊ ಗೈಸ್, ಇವಾಗ ಸದ್ಯಕ್ಕೆ ಎಲ್ಲ ಚಪಾತಿ ರೆಡಿ ಮಾಡ್ಕೊತಾರೆ ನಾಳೆ ಹೋಗೋಕ್ಕೆ ಊಟಕ್ಕೆ. ಸೊ ಅದಾದಮೇಲೆ ಬಟ್ಟೆ ಪ್ಯಾಕಿಂಗ್ ಎಲ್ಲ ಇರುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿಂದ ನಾವು ಹೋಗ್ತಿರೋದು ಮಂತ್ರಾಲಯ. ತುಂಬ ದಿನ ಆಗಿತ್ತು ಹೋಗಿ. ಸೊ ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಮಾವ ಹೇಳಿದ್ರು ಹೋಗೋಣ ಅಂತ. ಆ್ಯಂಡ್ ಮಂತ್ರಾಲಯಕ್ಕೆ ಹೋಗೋಕ್ಕೂ ಮುಂಚೆ ಗೈಸ್, ನೀವು ಇಲ್ಲೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಿಟ್ರೆ ನಿಮಗೆ ರೂಮು ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ನಮಗೆಲ್ಲ ಎಷ್ಟು 250 ರುಪೀಸ್ ಒಂದು ರೂಮ್ ಬೀಳ್ತು. ಸೊ 3 ರೂಮ್ ಬುಕ್ ಮಾಡಿದ್ದೀವಿ, 15 ಜನ ಇದೀವಲ್ವ. ಸೊ ಮ್ಯಾನೇಜಬಲ್ ಅಂತ ಅಂದ್ಬಿಟ್ಟು 3 ರೂಮ್ ಬುಕ್ ಮಾಡಿದ್ದೀವಿ. ನಮ್ಮಮ್ಮ 4 ಮಾಡಿ ಅಂತಂತ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಅಂದ್ಬಿಟ್ಟು 3 ಮಾಡಿದ್ದೀವಿ. ಸೊ ನಿಮಗೆ ಯಾರಿಗಾರು ರೂಮ್ ಬುಕ್ ಮಾಡಬೇಕು ಅಂತಂದರೆ ಅದು ಮಂತ್ರಾಲಯದ್ದು ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು ನೀವು. ಸೊ ದಟ್ ನೀವು ಅಲ್ಲಿ ಹೋದ್ಮೇಲೆ ರೂಮ್ ಹುಡ್ಕೊಳಕ್ಕೆ ಪರದಾಡೋಕ್ಕೆ ಕಷ್ಟ ಆಗಲ್ಲ. ಆ್ಯಂಡ್ ನೀವೇನಾರು ಡೈರೆಕ್ಟ್ ಹೋಗ್ಬಿಟ್ಟು ರೂಮ್ ಏನಾರು ಹುಡುಕ್ತೀನಿ ಅಂತಂದರೆ ನಿಮಗೆ ಮಿನಿಮಮ್ 2,000-3,000 ಚಾರ್ಜ್ ಮಾಡ್ತಾರೆ. ನಮ್ಮ ಅಣ್ಣ ಹೋಗಿದಾಗ ಅಷ್ಟೇ ಮಾಡಿದ್ರಂತೆ. ಸೊ ಹಂಗೇನು ಆಗಬಾರ್ದು ಅಂತಂದರೆ ನೀವು ಇಲ್ಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಸೊ ದಟ್ ನಿಮಗೆ 250 ರುಪೀಸ್ಗೆಲ್ಲ ಬುಕ್ ಬೀಳುತ್ತೆ, ಬಜೆಟ್ ಬೀಳುತ್ತೆ, ರೂಮ್ ಸಿಗುತ್ತೆ. ಆ್ಯಂಡ್ ಅದನ್ನು 250 ರುಪೀಸ್ಗೆ ಹೆಂಗೆ ಸಿಗುತ್ತೆ ಅಂತಂದರೆ ನೀವು 1 ತಿಂಗಳು ಮುಂಚೆನೇ ಬುಕ್ ಮಾಡಬೇಕು. ಸಪೋಸ್ ವಿ ಆರ್ ಗೋಯಿಂಗ್ ಇಟ್ ಆನ್ ಫೆಬ್ರವರಿ 28 ನಾವು ಹೋಗ್ತಾ ಇದೀವಿ ಅಂತಂದರೆ ಜನವರಿ 28 ಮಾಡಬೇಕು ನಾವು. ಇಲ್ಲಿ ಒಂದಿನ ಮುಂದೆ ಬಿದ್ದರೆ ಅಲ್ಲೊಂದಿನ ಮುಂದೆ ಬೀಳುತ್ತೆ. ಸೊ ಅಷ್ಟೊಳಗೆ ಆಲ್ರೆಡಿ ಯಾರಾದ್ರು ಬುಕ್ ಮಾಡ್ಕೊಂಡ್ಬಿಟ್ಟಿದ್ರೆ ನಿಮಗೂ ಲಾಸ್ ಆಗುತ್ತೆ. ಸೊ ಆ ಥರ 1 ತಿಂಗಳು ಮುಂಚೆ, 1 ತಿಂಗಳು ಗ್ಯಾಪಲ್ಲಿ ಮಾಡಬೇಕು. ಸೊ ಬನ್ನಿ, ಅವರೆಲ್ಲ ಬಟ್ಟೆ ಪ್ಯಾಕಿಂಗ್ ಮಾಡೋದೆಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೆ ಎಲ್ಲರೂ ಊಟ ಮಾಡಿ. ಇಟ್ಸ್ ಆಲ್ರೆಡಿ 9 o'clock. ಸೊ ಗೈಸ್, ಮನೆಯವ್ರದ್ದೆಲ್ಲ ಊಟ ಆಗಿ ಈಗ ಬಟ್ಟೆ ಪ್ಯಾಕ್ ಮಾಡೋ ಟೈಮ್. ಸೊ ನಾನು ನೋಡಿ ನಾಳೆ ಇದಕ್ಕೆ ಅಂತ ಅಂದ್ಬಿಟ್ಟು ಈ ಶರ್ಟು, ಈ ಪ್ಯಾಂಟು, ಅದ್ರ ಕೆಳಗಡೆ ಏನೈತೆ ಅದನ್ನೇನು ಕೇಳಿಬಿಡಿ. ಇದು ಇಷ್ಟು ತೊಗೊಂಡಿದ್ದೀನಿ. ಇದು ಟ್ರೈನಲ್ಲಿ ಬರುವಾಗ ಜರ್ನಿ ಮಾಡೋಕ್ಕೆ. ಇದು ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನದ ಹತ್ರ ಹಾಕೊಳ್ಳೋಕ್ಕೆ. ಸೊ ಇದಿಷ್ಟು ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ತೊಗೊಂಡು ಹೋಗ್ಬಿಟ್ಟು ಈಗ ನಮ್ಮ ಅದಕ್ಕೆ ಕೊಡಬೇಕು. ಯಾಕೆ ಅಂತಂದರೆ ಎಲ್ಲನೂ ತೆಗೆದು ಒಂದೇ ಇದಕ್ಕೆ ಹಾಕ್ತಾರೆ. ಬಾಯ್ಲಿ ಕಿಳಿಕೆ. ಇಲ್ಲಿ ನೋಡಿ ಗೈಸ್, 2 ನಿಮಿಷ ಆಗಿಲ್ಲ, ಆಲ್ರೆಡಿ ಬಂದ್ಬಿಟ್ಟು ಲ್ಯಾಪ್ಟಾಪ್ ಏನೋ ಮಾಡ್ತಾಳೆ. ಬಾ ಆಯಿತು, ನೀನು ಬಾಯ್ ಮಾಡುವೆ. ಬಾ ಇಳಿ ಕಿಳಿಕೆ. ಬಾ ನಡಿ ಆಯಿತು. ನಡಿ ಬಾಯ್ ಮಾಡುವೆ, ನಡಿ ನೀನು. ಸೊ ಇದನ್ನು ತಗೊಂಡು ಗೈಸ್ ಇವಾಗ ನಮ್ಮ ಅದಕ್ಕೆ ಕೊಡಬೇಕು. ನಮ್ಮ ಅದಕ್ಕೆ ಎಲ್ಲನೂ ಈ ಟ್ರಾಲಿಗೆ ತುಂಬ್ತಾರೆ ನೋಡಿ. ಇವರವೆಲ್ಲ ತೊಂದು ಹಿಂಗೆ ತುಂಬ್ಕೊಂತವ್ರೆ ಗೈಸ್. ಪಾಪುಗೆ ಡ್ರೆಸ್ಸು, ಪಾಪು ಬಟ್ಟೆ, ಪಾಪು ಡ್ರೆಸ್ಸು, ಇದು ನಮ್ಮ ಅದಕ್ಕೆ ಅವ್ರದ್ದು, ಇದು ನಂದು. ಇನ್ನು ಅಮ್ಮವ್ರು ತರಬೇಕು, ಅಮ್ಮವ್ರದ್ದೆಲ್ಲ ತರಬೇಕು. ಈ ಖರ್ಚೀಫೆಲ್ಲ ತಗೋತೀರಾ ಅದಕ್ಕೆ? ಈ ಖರ್ಚೀಫ್ಗಳು ಗೈಸ್ ಅವಳಿಗೆ ಗೊಣ್ಣೆಗಿನ್ನ ವರ್ಷಕ್ಕೆ. ಈ ಗೊಣ್ಣೆ ಮುದ್ದಿ ಇವಳು, ಎಗ್ಗೊಣ್ಣೆ ಮುದ್ದಿ. ಬಾಯಿ ಒಂದು ಚೆನ್ನಾಗಿ ಹೇಳ್ತೀಯ. ಇನ್ನೇನೇನು ತಗೋಬೇಕು ಅವಳಿಗೆ? ಡಯಾಪರ್ ಎಲ್ಲ ತಗೋಬೇಕಾ ಗೈಸ್ ಇವಳಿಗೆ? ಪಂಚೆ ಬೇಡ, ಇದೆ ಪ್ಯಾಂಟ್ ಶರ್ಟ್ ತಗೊಂಡಿದ್ದೀನಿ ನಾನು. ಪ್ಯಾಂಟ್ ಶರ್ಟ್ ಹಾಕತ್ತೀನಿ. ಸೊ ನನಗೆ ಪ್ಯಾಂಟ್ ಶರ್ಟ್ ತೊಗೊಂಡಿದ್ದೀನಿ ಗೈಸ್. ಅಮ್ಮ ಪಂಚೆ ಹಾಕು ಅಂತಂದರು, ಬಟ್ ಪಂಚೆ ಅದು ಐರನ್ ಆಗಿರಲಿಲ್ಲ. ಅದಕ್ಕೆ ಪ್ಯಾಂಟ್ ಶರ್ಟ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಮೇಡಮರೇ ಊಟ ಮಾಡಿದ್ರಾ? ಆಗಲೇ ಚಪಾತಿ ತಿಂದ್ರಿ, ಮತ್ತೆ ಏನಂದ್ರೆ ಒಂದು ತಿಂದ್ರಾ ಅಂದರೆ ಹಿಂಗಂತವಳೆ. ಸೊ ಇವಾಗ ನಮ್ಮಮ್ಮವರೆಲ್ಲ ಪಾತ್ರೆ ತೊಳೆದುಬಿಟ್ಟು ಈಗ ಅವರು ಬಟ್ಟೆ ಎಲ್ಲ ಪ್ಯಾಕ್ ಅದ್ರೊಳಗೆ ಮಾಡ್ತಾರೆ. ಸೊ ಬನ್ನಿ ಪ್ಯಾಕ್ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿಬಿಡೋಣ. ಅದಕ್ಕೆ ಆಯ್ತಾ ತಾಮನಿ ಈ ಟ್ರಾಲಿಗೆ ಗೈಸ್. ಈಗ ಎಲ್ಲನೂ ಒಂದು ಕಡೆಯಿಂದ ಜಿಗಿ ಅಂತ ಲೋಡ್ ಮಾಡಿಬಿಡ್ದೆ. ಆರಿಸ್ಟೋಕಾರ್ಟ್ ಕಂಪ್ನಿದಂತಿದು. ಮೈಸೂರು ಟಾರ್ಪಲಿನ್ಸಲ್ಲಿ ಇದು ಬೇರೆ ತಂದಿದ್ದು. ಸೊ ಇದು ಹೆವಿ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿ ತುಂಬ. ಇದರೊಳಗೆ ಹಾಕ್ಬಿಟ್ಟು ಜಿಪ್ಪೂರ್ ಬಿಡಿ ಹೇಳ್ತೀನಿ. ಅಂತ ಜಿಗ್ ಗೈಸ್. ಇವಾಗ ಇದಕ್ಕೆಲ್ಲ ಫುಲ್ ಅಮ್ಮವ್ರದ್ದು ತಂದುಬಿಡಿ. ಇವಳು ನೋಡಿ ಗೈಸ್, ಇಲ್ಲಿ ಬ್ಯಾಗ್ ಹೆಂಗೆ ತಗೊಂಬಂತವಳೆ. ಟ್ರೈನಲ್ಲಿ ಹೋಗಕ್ಕೆ ಒಂದು ಜೊತೆ, ಇದು ದೇವಸ್ಥಾನದಲ್ಲಿ ಹಾಕೊಳಕ್ಕೆ ಸಾಕಲ್ವಾ? ನಾಳೆ ಹೆಂಗಿದ್ರು ಈ ಕಡೆ ಹೋಯ್ತು, ಒಂದು ಜೊತೆ ಹಾಕೊಡೋಯ್ತವಲ್ಲ. ಸೊ 2 ಜೊತೆ ನನ್ನವು 2 ಜೊತೆ ಅಷ್ಟೇ ಗೈಸ್. ಇವರು ಅವೆಲ್ಲ 4-5 ಜೊತೆ ತಗೋತಾವ.
ಹೊಸಿ ಜೊತೆ ಅಯ್ಯೋ ಈಗ ಬೇಡ ಮಾಡಿಬಿಡಿ, ಮರ್ತೋಗ್ಬಿಟ್ರೆ ನಾನು ಕುಡಿಯೋದ. ಗೈಸ್ ಮಜ್ಜಿಗೆ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅಂದರೆ ಇವರೆಲ್ಲ ಚಪಾತಿ ಮಾಡಿದ್ರಲ್ಲ, ಸೊ ಚಪಾತಿಗೂ ಆ ಚಟ್ನಿ ಪುರಿ ಟೇಸ್ಟ್ಗೂ ಬಂದ್ಬಿಡ್ತು. ನಮ್ಮ ಅದಕ್ಕೆ ಅನ್ನ ಸಾಂಬಾರು ಮಾಡಿದರು, ಬಟ್ ಚಪಾತಿ ತಿನ್ನಬೇಕು ಅನ್ನಿಸ್ತು ಅಂದ್ಬಿಟ್ಟು ಚಪಾತಿ. ಬಿಡು ಮುಟ್ಬೇಡ. ಓ ಇಲ್ಲಿ ಫ್ರಿಡ್ಜ್ ಆಪರೇಷನ್ ಫ್ರಿಡ್ಜ್ ಮಾಡ್ತಾವ್ರೆ ಇವ್ರು, ಆಪರೇಷನ್ ಫ್ರಿಡ್ಜ್ ಬರ್ರಿ ಕಡೆಗೆ. ಸೊ ಚಪಾತಿ ತಿಂದ ಹಂಗೆ ಸಿಂಕಿಗೆ ಹಾಕ್ಬಿಟ್ಟು ಕೈ ತೊಳ್ಕೊಂಬಿಟ್ಟೆ. ಮಜ್ಜಿಗೆ ನೋಡಿದ್ರೆ ಕುಡ್ದೇ ಇಲ್ಲ. ಇವಾಗ ಕುಡ್ಕೊಂಬಿಡೋದು. ಏನು ಮಾತಾಡ್ತವ್ರು ಬಾಯಿ ಹೇಳ್ತೀನಿ ನೀನು. ಇನ್ನೂ ಬ್ಲಾಗ್ ಸ್ಟಾರ್ಟೇ ಮಾಡಿಲ್ಲ, ಆಲೆ ಪಾಪನ್ ತೋರಿಸ್ಬೇಕಾ? ಪಾಪನ್ ತೋರಿಸ್ದೆ. ಏನೋ ಹ್ಞೂ ತೋರಿಸ್ದೆ. ಮಜ್ಜಿಗೆ ಕುಡಿದ್ಯಾ? ಮಜ್ಜಿಗೆ ಕೊಡ್ತೀನಿ ಇರು. ನಿಮಗೂ ಬೇಕಾಗ ಮಜ್ಜಿಗೆ? ಹಾಂ ಏನು ಇರಿ ಕುಡಿಲಿ ಗೈಸ್. ಈ ಪ್ಯಾಂಪರ್ಸ್ ಬ್ಯಾಗ್ ನೋಡಿದ್ರೆ ನನ್ನ ಪ್ರೀವಿಯಸ್ ಕಂಪ್ನಿಲಿ ಒಬ್ಳು ಫ್ರೆಂಡಿಗೆ ಪ್ಯಾಂಪರ್ಸ್ ಅಂತ ಕಟ್ಬಿಟ್ಟಿದ್ದು, ಅದು ನೆನಪಾಗುತ್ತೆ ನನಗೆ. ಮಜ್ಜಿಗೆ ಗೈಸ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತಾರೆ, ಬಿಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಏನೇ ಅಂದರೆ ಊಟದ ಜೊತೆ ಊಟ ಆದಮೇಲೆ ಕುಡಿದ್ಬಿಟ್ರೆ ಸರಿ. ನಂತರ ಯಾರಾದ್ರೂ ಇದ್ದೀರಾ ಗೈಸ್ ಹಿಂಗೆ ಕೊತ್ತಂಬರಿ ಸೊಪ್ಪು ನನ್ನ ಸೈಡ್ಗೆ ತಿಕ್ಕೋರು? ನೀವು ಹಂಗೆ ಕುಡಿಯೋದಮ್ಮ? ಹಾಂ ನೀವು ಬೇರೆ ಬರೋದೆಲ್ಲ ಹಾಕೊಂಡು ಕುಡಿದ್ಬಿಡ್ತೀರಾ? ಅದು ಡಸ್ಟ್ಬಿನ್ ಗೈಸ್ ಇದೇನು ಹಿಂಗೆ ಹೋಗಿತಾವ ಅನ್ಕೊಬಿಟ್ಟಿರ. ಆಮೇಲೆ ಯಾಕೆ ಹಿಂಗೆ ಬಳೆಲ್ಲ ಬಿಚ್ಕ ಕೂತಿದ್ದೀ? ಪಾಪ ಬಿಚ್ಚಾಕ್ತಾ? ಪಾಪ ಎಲ್ಲಿ ಬಂದಿದ್ದು ನಿನ್ನ ಬಿಚ್ಚಾಕಕ್ಕೆ? ಹ್ಞೂ ಏನು ಕೈ ತೋರಿಸ್ತೀವಿ? ಪಾಪ ಎಲ್ಲಿ? ಪಾಪ ಸುಸು ಮಾಡಕ್ಕೆ ಹೋಗೈತೆ ಅಂತ ತೋರಿಸ್ತಾವಳೆ ಅಂತ. ಸೊ ಗೈಸ್ ನೋಡಿ ನಮ್ಮ ಅದಕ್ಕೆ ಸ್ವಲ್ಪ ಪ್ಯಾಕಿಂಗ್. ಓನು ಬಂದೇ ಇರು. ಈ ಸೀರೆ ನಿಮ್ದಾ? ಅಮ್ಮಂದು? ಅಮ್ಮನ ತಂದಿಲ್ಲ ಗೈಸ್. ನೋಡಿ ನಮ್ಮ ಪರ್ಣಿ ಡ್ರೆಸ್ ಎಷ್ಟು ಚೆನ್ನಾಗೈತೆ. ನನಗೆ ಹಿಡ್ಕೊಂಡು ಡ್ರೆಸ್ ತರಕ್ಕೆ ಬರ್ತದೆ ಗೈಸ್. ಅವರದು. ಸೊ ಇದೆಲ್ಲ ನಮ್ಮ ಪರ್ಣಿದು ಎಷ್ಟು ಇದು ಬಂದು ನಮ್ಮ ಅಮ್ಮವ್ರದ್ದು ಡ್ರೆಸ್ಸು. ಟವಲೇ ತಗೊಂಡಿಲ್ಲ ನಾನು ಟವಲೇ ತಗೊಂಡಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿಗೆ ಹೋಗೋಕ್ಕೊಂದು, ಇಲ್ಲಿಗೆ ಹೋಗೋಕೆ ಇನ್ನೊಂದು. ಸೊ ನನ್ನ ಟವಲ್ ನಾನು ತಗೊಬೇಕಲ್ವಾ? ಸೊ ಟವಲ್ ತಗೊಂಡಿದ್ದೀನಿ. ತಾಳ್ರಪ್ಪ ತಾಳ್ರಪ್ಪ ಟವಲ್ ನಮ್ಮನ್ನೇ. ಸೊ ಇದೆಲ್ಲ ನಮ್ಮಮ್ಮಂದು ಗೈಸ್, ನಮ್ಮಮ್ಮವ್ರದ್ದು ಎಲ್ಲರದ್ದು ಹಾಕಿ ಫುಲ್ ಪ್ಯಾಕ್ ಮಾಡಿ ಫುಲ್ ಲಾಕ್ ಮಾಡಿಬಿಡದೆ. ಟವಲ್ ಹಾಸ್ಬಿಡಿ ಫುಲ್, ಅದ್ರ ಮೇಲೆ ಹೇಳ್ತೀನಿ. ಇಲ್ಲ ಅಂದರೆ ಇನ್ನೂ ಮಡಿಕೋಬೇಕು ಐಟಮ್ಸು. ಇಷ್ಟೆಲ್ಲ ಆಗಿದೆ ನೋಡಿ ಗೈಸ್. ಈಗ ಅದನ್ನು ಇದರಿಂದ ಈ ಥರದ್ರಿಂದ ಆ ಕಡೆ ಒಂದು ಈ ಕಡೆ ಒಂದು ತಳದು ಹಿಂಗೆ ಹಾಕಿ ಲಾಕ್ ಮಾಡಿ ಎತ್ತಿಗೆ ಎತ್ತಿ ಎಸ್ಬಿಡ್ತಾರೆ. ನೀವು ಶಿರ್ಡಿಗೆ ಹೋಗಿದ್ರಿ ಇಲ್ಲ ಅದಕ್ಕೆ? ಅಮ್ಮವ್ರ ಜೊತೆ ಹೋಗಿಲ್ಲ ನೀವು ಒಂದ್ಸಲವೇ? ಅಯ್ಯ ಇವ್ರು ಶಿರ್ಡಿಗೆ ಹೋಗೋರೆ ಅಂದ್ಕೊಂಡೆ ಗೈಸ್. ನಾನು ಶಿರ್ಡಿಗೆ ಹೋಗಿಲ್ಲ. ನಾನು ಶಿರ್ಡಿಗೆ ಒಂದು 2 ಸರಿ ಹೋಗಿದ್ದೀನಿ. 2 ಸರಿ 3 ಸರಿನೂ ಹೋಗಿರ್ಬೇಕಷ್ಟೇ, ಮರ್ತೋಗಿದ್ದೀನಿ. 2 ಸಲ 3 ಸಲ ಹೋಗಿರ್ಬೇಕಷ್ಟೇ. ಸೊ ಶಿರ್ಡಿಗೆ ಹೋಗಿ ಗೈಸ್. ಶಿರ್ಡಿ ಸಾಯಿಬಾಬಾ ಅದೂ ಮೋಸ್ಟ್ ಪವರ್ಫುಲ್ ನೆಕ್ಸ್ಟ್ ಲೆವೆಲ್ ಗಾಡ್, ಸಕ್ಕತ್ತಾಗಿರುತ್ತೆ. ಸೊ ಇವರೆಲ್ಲ ಇವಾಗ ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅಂತ ಇನ್ನೂ ಡಿಸ್ಕಷನ್ ಮಾಡ್ತಾವ್ರೆ. ಕೇಳ್ತಿದ್ರೆ ಬರೀ ನಮ್ಮ ಹೊತ್ತಿಗೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಕೇಳೋಣ ಅಲ್ವಾ? ನೀವು ಇದು ಫಸ್ಟ್ ಟೈಮ್ ಅದಕ್ಕೆ ಹೋಯ್ತಾರದು? ಫಸ್ಟ್ ಟೈಮಾ? ಪಣ್ಣಿ ಬಾಯ್ಲಿ ನೋಡಿ. ನಾನು ಈ ಕಡೆ ಬರೋಂಗಿಲ್ಲ, 2 ಸೆಕೆಂಡ್ಗಲ್ಲಿ ಹೋಗಿರ್ತಾಳೆ ಅವಳು. ಸರಿ ಇವಳು ಹೋಗಿರೋದು ನೋಡಿ, ಇವಳು ಹೆಂಗೆ ಹೋಗೋಳೆ? ಬಾ 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 ಬಾ. ಮತ್ತು ಕೇಳ್ದು ಫಸ್ಟ್ ಟೈಮ್ ಮಂತ್ರಾಲಯ. ನಾನು ಮಂತ್ರಾಲಯಕ್ಕೆ ಹೋಗಿದ್ದೀನಿ ಗೈಸ್. ಮಂತ್ರಾಲಯಕ್ಕೆ ನಾನು ಒಂದು 2-3 ಸರಿ ಹೋಗಿದ್ದೀನಿ ಅಷ್ಟೇ. ಸೊ ಹೋಗಬೇಕು ಇವಾಗ ಇನ್ನೊಂದು ಸರಿ.
ಟೈಮ್ ಬಂದಿದೆ, ಟೈಮ್ ಹ್ಯಾಸ್ ಕಮ್. ಟೈಮ್ ಬಂದಮೇಲೆ ಗೈಸ್ ದೇವರು ಕರ್ಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಏನೇ ತಿಪ್ಪರ್ಲಾಗ ಹಾಕಿದ್ರು ಹೋಗದೆ ಇರೋಕ್ಕಾಗಲ್ಲ. ಸೊ ಹೋಗಲೇಬೇಕು. ಸೊ ಈ ಥರ ಇತ್ತು ನಮ್ಮ ಮಂತ್ರಾಲಯ ಪ್ರಿಪರೇಷನ್ ಥಿಂಗ್. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆಕ್ ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.